ಹಾಯ್ ನಮಸ್ಕಾರ ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತೊಂದು ಮಲ್ನಾಡ್ ಗಿಡ್ಡ ಫಾರ್ಮಲ್ಲಿ ಇದ್ದೀನಿ. ಮಲ್ನಾಡ್ ಗಿಡ್ಡ ಫಾರ್ಮ್ನ ಇಲ್ಲೊಬ್ಬರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಇಂಜಿನಿಯರಿಂಗ್ ಮಾಡಿಬಿಟ್ಟು ಬೆಂಗಳೂರಲ್ಲಿದ್ದು ಅಲ್ಲಿಂದ ಮತ್ತೆ ಹಳ್ಳಿ ಕಡೆ ಒಲವು ತೋರಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ಯಾವ ರೀತಿ ಮಲ್ನಾಡ್ ಗಿಡ್ಡ ಫಾರ್ಮ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಮತ್ತು ಅದರಿಂದ ಆದಾಯ ಗಳಿಸಿದ್ದಾರೆ ಅಂತ ಒಂದು ಇಂಟರ್ವ್ಯೂ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನಮ್ಮ ಚಾನಲ್ಗೆ ಯಾರ್ಯಾರು ನಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಸಪೋರ್ಟ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ ಪವನ್ ಅವರೇ. ನಮಸ್ತೆ. ತುಂಬಾ ಕೇಳ್ಪಟ್ಟೆ ನಿಮ್ ಬಗ್ಗೆ, ವಿಡಿಯೋಸ್ ನೋಡಿದ್ದೀನಿ ತುಂಬಾ ನಿಮ್ದು. ಅದನ್ನು ನೋಡ್ಬಿಟ್ಟು ನಮಗೆ ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದ್ರು, ನೋಡ್ಬೇಕು ನೀನ್ ಹೋಗಿ ಮಾಡ್ಕೊಂಬ, ಅಲ್ಲಿ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಬಂದಿದೀವಿ. ಸರ್, ನಮ್ಮ ವೀಕ್ಷಕರಿಗೆ ನಿಮ್ ಪರಿಚಯ ಮಾಡಿಕೊಟ್ರೆ ನಮ್ಮ ವೀಕ್ಷಕರು ನಿಮ್ ಬಗ್ಗೆ ತಿಳ್ಕೊಂತಾರೆ. ಸರ್ ನಮಸ್ತೆ. ಪವನ್ ಕುಮಾರ್ HG, ಒಗರೇಹಳ್ಳಿ, ಕಡೂರ್ ತಾಲೂಕ್, ಚಿಕ್ಕಮಗಳೂರು ಜಿಲ್ಲೆ. ಬೇಸಿಕಲಿ ನಾವು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ವಿ ಸರ್. ಈಗ ಆಫ್ಟರ್ ಕೋವಿಡ್ 4 years ದಿಂದ ನಾವು ಮಲ್ನಾಡ್ ಗಿಡ್ಡ ಫಾರ್ಮ್ ನ ಮಾಡ್ತಾ ಇದೀವಿ. ಇಂಟ್ರೊಡಕ್ಷನ್ ಅಲ್ಲಿ ನೀವಾಗ ಹೇಳಿದ್ರಿ ಇಂಜಿನಿಯರಿಂಗ್ ಮಾಡಿರೋದು, ನೀವು ಬ್ಯಾಕ್ ಗ್ರೌಂಡ್ ಇಂಜಿನಿಯರಿಂಗ್ ಅಂತ. ನೀವು ಇಂಜಿನಿಯರಿಂಗ್ ಮಾಡ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಿದ್ದವರು ಹಳ್ಳಿ ಕಡೆ, ಅಂದ್ರೆ ಈ ಸಿಟಿ ಲೈಫ್ ನ ಎಂಜಾಯ್ ಮಾಡ್ತಿದ್ದವರು ಹಳ್ಳಿ ಕಡೆ ಬಂದ್ಬಿಟ್ಟು ಈ ಬ್ರೀಡ್ ನೆಲ್ಲ ಮಾಡ್ಬೇಕು, ಮಲ್ನಾಡ್ ಗಿಡ್ಡನೇ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ಹೆಂಗ್ ಮೋಟಿವ್ ಆದ್ರಿ ಅಂತ? ಸರ್, ಅಂದ್ರೆ ಈ ಕೋವಿಡ್ ಟೈಮ್ ಅಲ್ಲಿ ನಮಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು ಊರಿಗೆ ಬಂದು ಏನಾದ್ರು ಮಾಡ್ಲಿಕ್ಕೆ. ಕೋವಿಡ್ ಟೈಮ್ ಅಲ್ಲಿ ಫಸ್ಟ್ ಇಂದನು ನಮಗೆ ಆಸೆ ಇತ್ತು ಊರಿಗೆ ಬರ್ಲಿಕ್ಕೆ. ಬಟ್ ತಂದೆ ತಾಯಿ ನೀನ್ ಇಂಜಿನಿಯರ್ ಕೆಲಸ ಸಿಕ್ಕಿದೆ, ಅಲ್ಲೇ ಇರು. ಕೋವಿಡ್ ಟೈಮ್ ಅಲ್ಲಿ ಬಂದಾಗ ನಾನು ಫಸ್ಟ್ ಯೋಚನೆ ಮಾಡಿದ್ದು, ನಾನು 52 kg ಇದ್ದೆ ಅಷ್ಟೇ ಸರ್. ಅವಾಗ ಈಗ 68 ಇದೀನಿ, ಆರೋಗ್ಯವಾಗಿದ್ದೀನಿ. ಇಲ್ಲಿಗೆ ಬಂದಾಗ ಫಸ್ಟ್ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕು ಅಂತ ಹೊರಟ್ವಿ, ನ್ಯಾಚುರಲ್ ಫಾರ್ಮಿಂಗ್. ಅವಾಗ ಹುಡುಕ್ತಾ ಹೊರಟ್ವಿ ದೇಸಿ ಹಸು ಯಾವ್ದು ಸಾಕಿದ್ರೆ ನಮಗೆ ಒಳ್ಳೇದು ಅಂತ. ಗೀರು, ಸಾಯಿವಾಲ್, ಹಳ್ಳಿಕಾರ್, ಅಮೃತ್ ಮಾಲ್ ಎಲ್ಲಾ ತಳಿಗಳನ್ನ ನೋಡಿದಾಗ ಅವೆಲ್ಲ ಫೆರೋಶಿಯಸ್ ಆಗಿದ್ದು, ತುಂಬಾ ನಾಲೆಡ್ಜ್ ಬೇಕಿತ್ತು ಹ್ಯಾಂಡಲ್ ಮಾಡ್ಲಿಕ್ಕೆ. ಮೇಂಟೆನೆನ್ಸ್ ಇದು ಕಾಸ್ಟ್ ಇತ್ತು, ಜಾಸ್ತಿ ಇತ್ತು. ಈಗ ಫಾರ್ ಎಕ್ಸಾಂಪಲ್ ಒಂದು ಗೀರ್ ಹಸು ಸಾಕ್ಬೇಕು ಅಂದ್ರೆ ಅದ್ರ ಮೇವ್ನ ಇದು 7 ಹಸು ತಿನ್ನುತ್ತೆ. 1:7, 1:10 ಮೇವು ಬೇಕು. ಅದು ತುಂಬಾ ಫೆರೋಶಿಯಸ್ ಆಗಿ ದೊಡ್ಡದಾಗಿರುತ್ತೆ. ಮತ್ತೆ ಫೀಡ್ ಎಕ್ಸ್ಟ್ರಾ ಆಗಿರ್ಬೋದು, ಎಲ್ಲ ಜಾಸ್ತಿ. ಅವಾಗ ಹುಡುಕ್ದಾಗ ತುಂಬಾ ಅದ್ಭುತವಾದ ತಳಿ ಯಾವ್ದು ಅಂದಾಗ ನಮ್ ಲೋಕಲ್ ಅಲ್ಲಿರೋ ಮಲ್ನಾಡ್ ಗಿಡ್ಡ ಸೂಪರ್ ಅನ್ನಿಸ್ತು. ಬಿಕಾಸ್ ಅದು ಹ್ಯೂಮನ್ ಫ್ರೆಂಡ್ಲಿ, ಝೀರೋ ಮೇಂಟೆನೆನ್ಸ್. ಈಗ ಸಣ್ಣ ಝೀರೋ ನಾಲೆಡ್ಜ್ ಇರೋರು ಮೇಂಟೈನ್ ಮಾಡಬಹುದು. ಈಗ ನೀವು ಬಂದ್ರಿ, ಖುಷಿಯಾಗಿ ಮುಟ್ಟಿದ್ರಿ, ಎಲ್ಲ ಹಸು ಕೆತ್ಲಿ ಕೈ ಹಾಕಿದ್ರಿ. ಆದ್ರೆ ಅಮೃತ್ ಮಾಲು, ಹಳ್ಳಿಕಾರು ಅಥವಾ ಗೀರು ಈ ತರ ಹಸುಗಳಿದ್ದಾಗ ನಿಮಗೆ ಭಯ ಆಗುತ್ತೆ. ಹಂಗಾಗಿ ನಾವು ಮಲ್ನಾಡ್ ಗಿಡ್ಡ ಹಸುನೇ ಸೆಲೆಕ್ಟ್. ಗಿಡ್ಡ ಫಾರ್ಮ್ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಬೈ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ಬೇಕು ಅಂತ. ಬೆರಣಿ ಮತ್ತೆ ತುಪ್ಪನ ಬೈ ಪ್ರಾಡಕ್ಟ್ ಆಗಿ ಸೇಲ್ ಮಾಡ್ತಿದ್ವಿ. ಆಲ್ ಓವರ್ ಕರ್ನಾಟಕ ಜನ ಬೈ ಮಾಡ್ತಿದ್ರು. ಜೊತೆಗೆ ಎಲ್ಲಾರು ನಮಗೆ ಹಸು ಕೊಡಿ ಸರ್, ಹಸು ಕೊಡಿ, ನಮಗೊಂದ್ ಮನೇಲಿ ಸಾಕ್ಲಿಕ್ಕೆ ಹಸು ಕೊಡಿ ಅಂತ ಕೇಳಕ್ ನಿಂತ್ರು. ಆಗಿಂದ ನಾವು ಹಸುನ ಸೇಲ್ಸ್ ಮಾಡಕ್ ನಿಂತ್ವಿ. ಆಲ್ ಓವರ್ ಇಂಡಿಯಾ ನಾವು ಹಸುನ ಕಳಿಸ್ಕೊಡ್ತೀವಿ ಮನೆಗೆ. ನಮ್ಮ ಹತ್ರ ಓವರ್ ವರ್ಷವಿಡೀ 365 ದಿನನೂ ಮಲ್ನಾಡ್ ಗಿಡ್ಡ ಹಸುಗಳು 25 ಹಸು ಇರುತ್ತೆ. ನೀವು ವೀಕ್ಷಕರು ಯಾವಾಗ್ಲಾರು ಬಂದು ನೋಡಿ ಹಸುಗಳನ್ನ ಚೆಕ್ ಮಾಡಿ ತಗೊಂಡು ಹೋಗ್ಬೋದು. ಇಲ್ಲ ಸರ್ ನಾವು ಬರಕ್ಕಾಗಲ್ಲ ಅಂದ್ರೆ ಯಾವ ಹಸು ವಿಡಿಯೋ ಬೇಕೋ ಎಲ್ಲಾ ಹಸು ವಿಡಿಯೋ ಕಳಿಸ್ತೀವಿ. ನಿಮಗೆ ಇಷ್ಟವಾದ ಹಸು ವಿಡಿಯೋನ ನಮಗೆ ರಿಟರ್ನ್ ಕಳಿಸಿದ್ರೆ ನಮ್ ಟೆಲಿಕಾಲರ್ ಫೋನ್ ರಿಸೀವ್ ಮಾಡಿ ಮಾತಾಡ್ಬಿಟ್ಟು ಹಸು ರೇಟು ಪ್ರೈಸು ಹೇಳ್ತಾರೆ. ಜೊತೆಗೆ ನಿಮ್ಮ ಲೊಕೇಶನ್ ಕಳಿಸ್ಕೊಟ್ರೆ ನಿಮ್ ಮನೆ ಬಾಕ್ಲಿಗೆ ಹಸು ಕಳಿಸ್ಕೊಡ್ತೀವಿ. ಯಾವುದೇ ರೀತಿ ₹1 ಅಡ್ವಾನ್ಸ್ ಬೇಡ. ನಿಮ್ ಮನೆಗೆ ಹಸು ಬಂದು ತಲುಪಿದ ಮೇಲೆ ನೀವು ಬಾಡಿಗೆ ಮತ್ತೆ ರೆಂಟ್ ಕೊಟ್ರೆ ಸಾಕು. 5 ಹಸು ಯಾವಾಗ್ಲೂ ಇರ್ತೀವಿ ಅಂತ ಹೇಳಿ. ಹೌದು ಸರ್, ಹೌದು. ಅದೀಗ ನಾನೀಗ ಬಂದ್ಬಿಟ್ಟು ನಿಮ್ಮ ಹತ್ರ ಸರ್ ನಾನ್ ಸಾಕ್ಬೇಕು ಅಂತ ಇದ್ದೀನಿ, 1-2 ಹಸುವಿಂದ ಸ್ಟಾರ್ಟ್ ಮಾಡ್ಬೇಕು, ಸಾಕ್ಬೇಕು ಅಂತಿದ್ದೀನಿ ಅಂದ್ರೆ ನಾನು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಸರ್. ಹೆಂಗ್ ಮಾಡ್ಬೋದು ಅಂತ ಹೇಳ್ತೀನಿ ಕೇಳಿ ಸರ್. ಈಗ ಯಾವುದೇ ಒಬ್ಬ ವ್ಯಕ್ತಿ ಮನೆಯಲ್ಲೂ 1-2 ಹಸು ಆರಾಮಾಗಿ ಕಟ್ಬೋದು. ಏನಕ್ಕೆ ಅಂದ್ರೆ ಸರ್, ಇಲ್ಲಿ ನೋಡಿ ಸರ್, ಈ ಕಡೆ ಈ 3x4 ಜಾಗ ಸರ್, ಇದು ಮ್ಯಾಟ್. ಜಸ್ಟ್ 3x4 ಮ್ಯಾಟ್ ಅಲ್ಲಿ ನೋಡಿ 2 ಹಸು. ಇಲ್ಲಿ ನೋಡಿ ಸರ್, 3x4 ಮ್ಯಾಟ್ ಅಲ್ಲಿ 2 ಹಸುನು ನಿಂತಿದೆ. ಜಾಗ ಎಷ್ಟು ಕಡಿಮೆ ಆಯ್ತು ನೋಡಿ ಅಲ್ವಾ? ಹಂಗಾಗಿ ನೀವು 3x4 ಮ್ಯಾಟ್ ಹಾಕೋ ಜಾಗ ಇದ್ರೆ ಆರಾಮಾಗಿ 2 ಹಸು. ಅಂದ್ರೆ ಈಗ ನಾವು ದೊಡ್ಡ HF ಜರ್ಸಿ ಕಟ್ತೀವಲ್ಲ, ಅದು 1 ನಿಲ್ಲೋ ಜಾಗದಲ್ಲಿ ಆರಾಮಾಗಿ 2 ನಿಲ್ಲಿಸಬಹುದು, 3 ನಿಲ್ಲುತ್ತೆ, 3 ನಿಲ್ಬಹುದು. ಅದು ಮೇವ್ನ 10 ಮೇಯುತ್ತೆ ಸರ್. ಇದ್ರದ್ದು ಅರ್ಧ ಲೀಟರ್ ಹಾಲು ಅದ್ರದ್ದು 10 ಲೀಟರ್ ಹಾಲಿಗೆ ಸಮ. ಕ್ವಾಲಿಟಿ ಲ್ಯಾಕ್ಟೋಸಿನ್ ಅಂತ ಕರಿತೀವಿ ಕ್ವಾಲಿಟಿ. ಇದ್ರ ಹಾಲಲ್ಲಿ ಇದು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ ಇದ್ರಲ್ಲಿ, ಮತ್ತೆ ಲ್ಯಾಕ್ಟೋಸಿನ್ ಅಂಶ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಫ್ಯಾಟ್ ಹುಡುಕ್ತಾರಲ್ಲ ಸರ್, ಫ್ಯಾಟ್ SNF ಜಾಸ್ತಿ ಇರುತ್ತೆ, ಲ್ಯಾಕ್ಟೋಸಿನ್ ಅಂಶನೂ ಜಾಸ್ತಿ ಇರುತ್ತೆ. ನಿಮಗೆ ಒಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋ ಅಂತ ಹಾಲು. ನೀವು ಹೇಳಿದ್ರಿ ಅಂದ್ರೆ ಯಾರು ಬೇಕಾದ್ರೂ ಎಷ್ಟು ಹಸು ಬೇಕಾದ್ರೂ ಸಾಕ್ಬೋದು ಅಂತ.
ಈಗ ನಮ್ಮ ಕಸ್ಟಮರ್ಸ್ ಆಗಿರ್ಬೋದು, ನಮ್ಮ ವೀಕ್ಷಕರಾಗಿರ್ಬೋದು, ಬೆಂಗಳೂರು ಇರ್ತಾರೆ, ಮೈಸೂರು ಇರ್ತಾರೆ, ಇಲ್ಲ ನಾರ್ತ್ ಸೈಡ್ ಇರ್ತಾರೆ. ಹೌದು ಅವರಿಗೆಲ್ಲ ಈಗ ನೀವು ಈಗ ಬೇಕು ಅಂತ ಪವನ್ ಅವರೇ ನಮಗೆ ಒಂದು ಹಸು ಬೇಕು ಅಂತ ಫೋನ್ ಮಾಡ್ತಾರೆ. ಹೌದು. ಯಾವ ತರ ಸಪ್ಲೈ ಕೊಡ್ತೀರಾ ಸರ್? ಸರ್ ಈಗ ಈ ವಿಡಿಯೋ ಸ್ಕ್ರೀನ್ ಕೆಳಗಡೆ ಒಂದ್ ನಂಬರ್ ಹಾಕಿದೀವಿ. ಆ ನಂಬರಿಗೆ ಫೋನ್ ಮಾಡಿದ್ರೆ ನಾನು ಕೆಲ್ಸಕ್ಕೆ ಇಬ್ರು ಟೆಲಿಕಾಲರ್ ತಗೊಂಡಿದ್ದೀನಿ. ಅವರು ಫೋನ್ ಪಿಕ್ ಮಾಡಿ ಸರ್ ಎಲ್ಲ ಡೀಟೇಲ್ಸ್ ಕೊಡ್ತಾರೆ, ಜೊತೆಗೆ 25 ಹಸುದು ವಿಡಿಯೋ ಕಳಿಸ್ಕೊಡ್ತಾರೆ. ಎಲ್ಲ ಪ್ರೆಗ್ನೆಂಟ್ ಹಸುಗಳೇ. ಆಕ್ಚುಲಿ ಪ್ರೆಗ್ನೆಂಟ್ ಹಸುದೇ ವಿಡಿಯೋ ಕಳ್ಸೋದು. ಪ್ರೆಗ್ನೆಂಟ್ ಹಸುನೇ ನೀವು ಸಾಕ್ಬೇಕು. ಯಾಕೆ ಪ್ರೆಗ್ನೆಂಟ್ ಹಸುನೇ ಸಾಕ್ಬೇಕು ಅಂದ್ರೆ ನಮ್ ವೆದರ್ ಇಂದ ನಿಮ್ ವೆದರಿಗೆ ಬಂದ್ರು ಆರಾಮಾಗಿ ಅಡ್ಜಸ್ಟ್ ಆಗ್ತವೆ. ನಿಮ್ ಮನೇಲಿ 1 ತಿಂಗಳು 2 ತಿಂಗಳು ಆದ್ಮೇಲೆ ಕರು ಹಾಕಿದಾಗ ಆರಾಮಾಗಿ ಹಾಲು ಕೊಡ್ತವೆ. ಸರ್ ನೋಡಿ, ಈಗ ಇಲ್ಲಿರೋ ಹಸುಗಳೆಲ್ಲ ಎಷ್ಟು ಸಾಫ್ಟ್ ನೇಚರ್ ಇದಾವೆ ಅಂತ ಎಲ್ಲಾ ಹಸುಗಳಿಗೂ ಕೆತ್ಲಿ ಕೈ ಹಾಕಿ ತೋರಿಸ್ತಾ ಇದೀನಿ ನೋಡಿ ಸರ್. ನಾನು ಒಬ್ನೇ ಅಲ್ಲ, ಇದು ನಾನು ಎಲ್ಲ ಪರ್ಚೇಸ್ ಮಾಡಿ ತಂದಿರೋ ಹಸುಗಳು. ನಾನು ಹೆಂಗ್ ಕೆತ್ಲಿ ಕೈ ಹಾಕಿ ಮುಟ್ತಾ ಇದೀನಿ, ಇದೇ ತರ ನಿಮ್ ಮನೆಗ್ ಬಂದಾಗ್ಲೂ ಫುಲ್ ಸಾಧು ಆಗಿರ್ತವೆ, ಆರಾಮಾಗಿರ್ತಾವ ಸರ್. ನೋಡ್ರಿ, ನೀವು ಬ್ರೀಡ್ ಕೇಳಿದ್ರಲ್ಲ, ಬ್ರೀಡ್ ಹೆಂಗ್ ಕಂಡಿಡಿಯೋದು ಅಂತ. ಒಂದು ನಿಮ್ ಸೊಂಟಕ್ ಬರ್ಬೇಕು ಬ್ರೀಡು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಹೈಟ್ ಅಲ್ಲಿ ನಮ್ ಸೊಂಟ, ಆರೋಗ್ಯವಂತ ಮನುಷ್ಯನ್ ಸೊಂಟ ಒಂದ್ ಮುಷ್ಟಿನಾರು ಭುಜ ಇರ್ಬೇಕು. ಇದು ಸೂರ್ಯಕೇತು ನಾಡಿ ಇಲ್ಲಿ. ಮೂರನೇದು ಇಲ್ಲಿ ನೋಡ್ರಿ, ಗಂಗೆದೊಗ್ಲು. ನೀವು 500 kg HF ಹಸುಗೆ ಇದ್ರ 1% ಬರಲ್ಲ. ಹೆಂಗಿತ್ ಗಂಗೆದೊಗ್ಲು? ಅಲ್ಲಾಡ್ಬೇಕು, ಹಿಂಗ್ ಅಲ್ಲಾಡ್ಬೇಕು. ಇಷ್ಟಾರು ಗಂಗೆದೊಗ್ಲು ಇರ್ಬೇಕು. ಎಷ್ಟಿತ್ ನೋಡ್ರಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನೀವು ನೇಟಿವ್ ಎಲ್ಲಿಂದ ಬಂದಿರೋದು ಇಲ್ಲಿಗೆ? ನಮ್ದು ಗೋಕಾಕ್ ತಾಲೂಕು, ಬೆಳಗಾಂ ಡಿಸ್ಟಿಕ್ ಅಂತ ಊರು ತುಕಾನಟ್ಟಿ. ಸರ್ ತುಂಬಾ ಅಂದ್ರೆ ಅಲ್ಲಿಂದ ನಾರ್ತ್ ಸೈಡ್ ಇಂದ ಇಲ್ಲಿ ತನಕ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀರಾ. ಅಂದ್ರೆ ಯಾವ್ದ್ರ ಮುಖಾಂತರ ಬಂದ್ರಿ? ಯೂಟ್ಯೂಬ್ ನಿಂದ ನೋಡಿದ್ವಿ. ಯೂಟ್ಯೂಬ್ ಮುಖಾಂತರ ಬಂದ್ರಿ. ಯೂಟ್ಯೂಬ್ ಮುಖಾಂತರ ಪವನ್ ಸರ್ದವ್ರದ್ದು ವಿಡಿಯೋ ನೋಡಿ ನಂಬರ್ಸ್ ತಗೊಂಡು ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದ್ರಿ. ಸರ್ ಅಲ್ಲಿಂದ ಇಲ್ಲಿ ಬಂದಿದ್ದೀರಾ ಅಂದ್ರೆ ತಗೊಂಡಿದ್ದೀರಾ, ಪರ್ಚೇಸ್ ಮಾಡಿದೀರಾ? ಎರಡು ತಗೊಂಡ್ವಿ. ತುಂಬಾ ಚೆನ್ನಾಗಿದಾವೆ ಬ್ರೀಡ್. BP ಶುಗರ್ ಮತ್ತೆ ಇದು ಏನಾದ್ರು ಇದ್ರು ಬಿ ಸ್ವಲ್ಪ ಕಡಿಮೆ ಆಗ್ತದೆ. ಸರ್ ಅಲ್ಲಿಂದ ಇಲ್ಲಿ ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀರಾ, ರೆಸ್ಪಾನ್ಸ್ ಹೆಂಗಿದೆ ಅಂತ? ಚೆನ್ನಾಗಿದೆ, ಅವ್ರದ್ದು ಚೆನ್ನಾಗಿ ಮಾತಾಡ್ತಾರೆ. ಚೆನ್ನಾಗಿದೆ. ಮತ್ತು ಕಡಿಮೆ ರೇಟ್ದಾಗೆ ಕೊಟ್ಟಿದ್ದಾರೆ, ಹಾಗೇನಿಲ್ಲ. ಇಲ್ಲಿಂದ ಈಗ ಹಾಕೊಂಡು ಹೋಗಕ್ಕೂ ಫೆಸಿಲಿಟಿ ಎಲ್ಲ ಎಲ್ಲ ಕೊಟ್ಟಾರೆ. ಡಾಕ್ಯುಮೆಂಟ್ಸ್ ಟೋಲ್ ಅಲ್ಲಿ ಏನಾರ ಇದಾದ್ರೂ ಸಮಸ್ಯೆ ಎಲ್ಲ ಅವ್ರಿಗೆ ಸಂಬಂಧ ಅಂತ ಹೇಳಿದ್ದಾರೆ. ಒಟ್ಟು ಅಲ್ಲಿಂದ ಇಲ್ಲಿ ಬಂದಿರೋದಕ್ಕೆ ನಿಮಗೆ ಸಂತೋಷವಾಗಿ ತಗೊಂಡು ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ನೀವು ಮಾತಾಡಿ.